ನಿನ್ನೆ ದಿನ ಬಹಳ ಸೈಲೆಂಟ್ ಆಗಿನೇ ಇದ್ರು ಡಿ ಕೆ ಶಿವಕುಮಾರ್ ಮಾಧ್ಯಮದ ಜೊತೆ ಮಾತನಾಡಬೇಕಾದ್ರೆ, ಮಾಧ್ಯಮದ ಜೊತೆ ಕಾಣಿಸ್ಕೊಳ್ಬೇಕಾದ್ರೆ. ಬಟ್ ಇವತ್ತು ಖುಷಿ ಖುಷಿಯಾಗಿ ಸೆಲ್ಫಿಗೆ ಪೋಸ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಸಹೋದರ ಮತ್ತೆ ಆಪ್ತ ವಿನಯ್ ಕಾರ್ತಿಕ್ ಜೊತೆ ಡಿ ಕೆ ಸೆಲ್ಫಿ ತಗೊಂಡಿದ್ದಾರೆ. ಬೆಳಗ್ಗೆ ನಗ್ತಾನೆ ಸೆಲ್ಫಿಗೆ ಪೋಸ್ ಅನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿ ಕೆ. ಇವರ ಸೆಲ್ಫಿ ಪೋಸ್ಗಳೆಲ್ಲ ಯಾಕೆ ಸುದ್ದಿ ಆಗುತ್ತೆ ಅಂತ ಹೇಳಿದ್ರೆ, ಈಗ ಆಗ್ತಾ ಇರುವಂತ ರಾಜಕೀಯ ಬೆಳವಣಿಗೆಯಿಂದ. ಸೈಲೆಂಟ್ ಆಗಿದ್ದಾಗ ನಿನ್ನೆ ದಿನ ನೋಡಿ ಸಿಎಂ ಮುಖದಲ್ಲೂ ನಗು ಇಲ್ಲ, ಡಿಸಿಎಂ ಮುಖದಲ್ಲೂ ನಗು ಇಲ್ಲ. ಆಗ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇತ್ತು. ಈಗ ನಾಳೆ ಸಿಎಂ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ ಅನ್ನುವಂಥ ಸುದ್ದಿಗಳೆಲ್ಲ ಸಿಗ್ತಾ ಇದೆ. ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ನೋಡಿ ನಗ್ನಗ್ತಾ ಒಂದು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಬಟ್ ಒಂದು ವಿಚಾರ, ಎಲ್ಲೂ ಕೂಡ ಸಿಎಂ ಅವರ ರಾಜೀನಾಮೆ ತನಗೆ ಖುಷಿ ಕೊಟ್ಟಿದೆ ಅನ್ನೋ ರೀತಿಯಾಗಿ ಡಿಸಿಎಂ ಅವರು ಇದುವರೆಗೂ ಕೂಡ ಯಾವುದೇ ಹೇಳಿಕೆಯನ್ನ ಕೊಟ್ಟಿದ್ದಿಲ್ಲ ಅಥವಾ ಅದನ್ನ ತೋರಿಸ್ಕೊಂಡಿರೋದು ಇಲ್ಲ. ಈಗಲೇ ನಾವು ನೋಡ್ತಾ ಇರೋದು ಒಂದು ಸೆಲ್ಫಿಗೆ ಈ ರೀತಿ ಖುಷಿ ಖುಷಿ ನಗ್ನಗ್ತಾ ಒಂದು ಪೋಸ್ ಅನ್ನ ಕೊಟ್ಟಿರೋದು. ಸಹೋದರ ಜೊತೆಗಿದ್ದಾರೆ, ಅದ್ರ ಜೊತೆಗೆ ಅವರ ಆಪ್ತ ವಿನಯ್ ಕಾರ್ತಿಕ್ ಅಂತ ಮತ್ತೊಬ್ರು ಫೋಟೋವನ್ನ ಕ್ಲಿಕ್ ಮಾಡಿರೋರು. 3 ಜನ ಒಂದು ನಗ್ನಗ್ತಾ ಒಂದು ಫೋಟೋ ಪೋಸ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇರಬೇಕಾದ್ರೆ ಯಾವ ಸಂದರ್ಭದ ಫೋಟೋ ಅಂತ ಗೊತ್ತಿಲ್ಲ. ಬಟ್ ಈ ರೀತಿಯಾಗಿ ಒಂದು ಸೆಲ್ಫಿ, ಅದರಲ್ಲಿ ನಗು ಕಾಣಿಸ್ತಾ ಇದೆಯಲ್ಲ ಅನ್ನೋದೇ ವಿಶೇಷ. 2 ದಿನಗಳ ಅವ್ರ ಮುಖವನ್ನ ನೋಡಿ ಹೇಗಿತ್ತು, ಎಷ್ಟೊಂದು ಟೆನ್ಷನ್ನಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಸೊ ಅವರ ಮುಖಭಾವ ಕೆಲವೊಂದಷ್ಟು ಮೆಸೇಜ್ ಅನ್ನು ಅವಾಗವಾಗ ಕೊಡ್ತಾ ಇರುತ್ತೆ ರಾಜಕೀಯದಲ್ಲಿ.